HY ಮೇಟಿ ಪೂರ್ಣ ಹೆಸರು ಹುಲ್ಲಪ್ಪ ಯಮನಪ್ಪ ಮೇಟಿ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿದ್ರು. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು HY ಮೇಟಿ. ವಯೋಸಹಜ ಕಾಯಿಲೆಯಿಂದ ಈಗ ಕೊನೆ ಉಸಿರೆಳೆದಿದ್ದಾರೆ ಅನ್ನುವಂತ ಮಾಹಿತಿ. ಶಾಸಕರು ಈ ಹಿಂದೆ ಸಚಿವರಾಗಿದ್ದಂಥವರು. ಸಿಎಂ ಕೂಡ ಆರೋಗ್ಯ ವಿಚಾರಿಸಿದ್ದನ್ನ ಇಲ್ಲಿ ನೆನಪಿಸಿಕೊಳ್ಳಬಹುದು. ಕಳೆದ ವಾರವಷ್ಟೇ ಸಿಎಂ ಭೇಟಿ ಕೊಟ್ಟು ಆ ನಂತರದಲ್ಲಿ ಆರೋಗ್ಯವನ್ನ ಕೂಡ ವಿಚಾರಿಸಿದ್ರು. ಬಹಳ ಹಿಂದಿನಿಂದಲೂ ಕೂಡ ರಾಜಕಾರಣದಲ್ಲಿ ಗುರುತಿಸಿಕೊಂಡಂತವರು. 79 ವರ್ಷ ವಯಸ್ಸಾಗಿತ್ತು HY ಮೇಟಿ ಅವರಿಗೆ. ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಈ ಹಿಂದೆ ಸಚಿವರಾಗಿದ್ರು. ಆ ನಂತರ ರಿಸೈನ್ ಮಾಡಿದ್ರು. ಆರೋಗ್ಯದ ಕಾರಣಗಳನ್ನ ಕೊಟ್ಟು ಆ ಸಂದರ್ಭದಲ್ಲಿ ರಿಸೈನ್ ಕೂಡ ಮಾಡಿದ್ರು. ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೀಗ ಲಭ್ಯ ಆಗ್ತಾ ಇರೋದು. ಕಳೆದ ಅನೇಕ ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇತ್ತು. ಚಿಕಿತ್ಸೆಯನ್ನ ಕೂಡ ಪಡಿತಾ ಇದ್ರು. ಈಗ ವಯೋಸಹಜ ಕಾಯಿಲೆಯಿಂದ ಕೊನೆ ಉಸಿರೆಳೆದಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಕಾಂಗ್ರೆಸ್ನ ಹಿರಿಯ ಶಾಸಕರು HY ಮೇಟಿ ನಿಧನರಾಗಿದ್ದಾರೆ. ಬಾಗಲಕೋಟೆಯ ಕಾಂಗ್ರೆಸ್ ಶಾಸಕರು HY ಮೇಟಿ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿಧನ ಹೊಂದಿದ್ದಾರೆ ಅನ್ನುವಂಥ ಮಾಹಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ದುಚರ್ಗಾವಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಿದ್ದು, ಕಳೆದ ಅನೇಕ ದಿನಗಳಿಂದಲೂ ಕೂಡ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಚಿಕಿತ್ಸೆ ಫಲಕಾರಿ ಆಗಿಲ್ಲ ಅನ್ನುವಂತ ಮಾಹಿತಿ. ಈಗ ಅಂತಿಮ ದರ್ಶನದ ವ್ಯವಸ್ಥೆ, ಇನ್ನಿತರ ವ್ಯವಸ್ಥೆಗಳು ಯಾವ ರೀತಿ ಆಗಿರುತ್ತೆ, ಅದ್ರ ಬಗ್ಗೆ ಏನಾದ್ರೂ ಮಾಹಿತಿಗಳಿದೆಯಾ? ಅಶ್ವಿನಿ, ಈಗಾಗಲೇ ಏನು ಮಾಜಿ ಮತ್ತು ಬಹಳಷ್ಟು ಹಳೆಯ ಒಂದು ಶಾಸಕರಾದಂತ ಹುಲ್ಲಪ್ಪ ಯಮನಪ್ಪ ಮೇಟಿಯವರು ಬಾಗಲಕೋಟೆಯ ಕಾಂಗ್ರೆಸ್ ಹಾಲಿ ಶಾಸಕರು, ಮಾಜಿ ಸಚಿವರು ಕೂಡ ಹೌದು. ಇವರು ಏನು ಕೆಲವು ದಿನಗಳಿಂದ ಪಿತ್ತಕೋಶದ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ರು. ಈ ನಿಟ್ಟಿನಲ್ಲಿ ಈಗಾಗಲೇ ಬಾಗಲಕೋಟೆಯಿಂದ ಚಿಕಿತ್ಸೆ ಇದಾಗಲಾರ್ದೇನೆ ಬೆಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ರು. ಬಹಳ ದಿನಗಳಿಂದ ಅಲ್ಲೇ ಒಂದು ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆ ಪಡೆಯುವಂತ ಇದರಲ್ಲಿದ್ರು. ಈಗಾಗಲೇ ಬಹಳಷ್ಟು ಒಂದು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇತ್ತು. ಈ ನಿಟ್ಟಿನಲ್ಲಿ ಇವತ್ತು ಏನು ಅವರು ಹಸು ನೀಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಜೊತೆಗೆ ಏನಂತಂದ್ರೆ ಇವರು ಬಾಗಲಕೋಟೆಯ ಒಂದು ನಗರದ ಶಾಸಕರಾಗಿದ್ದಂಥವ್ರು. ಹಿಂದೆ ಏನು 9/10/2046 ರಚನೆ ಆದಂತಹ ಪತ್ನಿ ಲಕ್ಷ್ಮೀಬಾಯಿ ಮೇಟಿ ಮಗಳು ಮಲ್ಲಿಕಾರ್ಜುನ್ ಉಮೇಶ್ ಮತ್ತು ಬಾಯಕ್ಕ ಮೇಟಿ ಅನ್ನುವಂತ ಮಕ್ಕಳನ್ನು ಹೊಂದಿದ್ದಾರೆ. ಜೊತೆಗೇನಂದ್ರೆ ರಾಜಕೀಯ ಜೀವನ ಆರಂಭವಾಗಿದ್ದು BL ಕೆರೂರ್ ಮಂಡಳದ ಪಂಚಾಯಿತಿಯ ಹಾಗೂ ಸದಸ್ಯರು, ಅಧ್ಯಕ್ಷರಾಗಿ, ನಂತರ PLD ಬ್ಯಾಂಕಿನ ನಿರ್ದೇಶಕರು ಆಗಿ, ನಂತರ ಏನು ಅಲ್ಲಿಂದ ಮುಖ್ಯ ರಾಜಕಾರಣಕ್ಕೆ ಶುರುವಾದಂತ ಮಂಟೂರು ಬಾಗಲಕೋಟೆಯ ಮಾಜಿ ಶಾಸಕರಾದಂತ ದಿವಂಗತ ಮೇಟಿ ರಾಜಕೀಯ ಗುರುಗಳು ಇವ್ರದ್ದು. 1989ರಲ್ಲಿ ಗುಳೇದಗುಡ್ಡ ಮೊದಲ ಬಾರಿಗೆ ಒಂದು ಸ್ಪರ್ಧೆ ಮಾಡಿ ಅಲ್ಲಿಂದ ಗೆಲುವನ್ನು ಸಾಧಿಸ್ತಾರೆ. ಜೊತೆಗೆ 1994ರಲ್ಲಿ ಮತ್ತೊಮ್ಮೆ ಗುಳೇದಗುಡ್ಡ ಮತಕ್ಷೇತ್ರದಿಂದ ಜನತಾದಳದ ಅಭ್ಯರ್ಥಿಯಾಗಿ ಮೊದಲ ಬಾರಿಗೆ ಒಂದು ಸಚಿವ ಸ್ಥಾನವನ್ನು ಅಲಂಕರಿಸ್ತಾರೆ. ಅವತ್ತಿನ ದಿವಸ ಅರಣ್ಯ ಖಾತೆ ಸಚಿವರಾಗಿ ಸೇವೆ ಸಲ್ಲಿಸಿದ ನಂತರ 1996ರಲ್ಲಿ ಬಾಗಲಕೋಟೆಯ ಸಂಸದರಾಗಿ ಆಯ್ಕೆ ಆಗ್ತಾರೆ ಜನತಾದಳದಿಂದ. ನಂತರ ಏನು 1998ರಲ್ಲಿ ಸಂಸದ ಸ್ಥಾನಕ್ಕೆ ಸೋಲನ್ನು ಅನುಭವಿಸ್ತಾರೆ ಜನತಾದಳದಿಂದ. ಜೊತೆಗೆ ಏನಂತಂದ್ರೆ ನಂತರ ಏನು ಪರಿವಾರ ಇಬ್ಬಾಗದ ಹಿನ್ನೆಲೆಯಲ್ಲಿ JDS ಸೇರ್ಪಡೆಯಾಗಿ 1999ರಲ್ಲಿ ಗುಳೇದಗುಡ್ಡದ ಶಾಸಕ ಸ್ಥಾನ ಸ್ಪರ್ಧೆ ಮಾಡ್ತಾರೆ. ಅಲ್ಲಿ ಸೋಲನ್ನು ಕಾಣ್ತಾರೆ. ನಂತರ 2004ರಲ್ಲಿ JDSನಿಂದ ಮತ್ತೆ ಗುಳೇದಗುಡ್ಡ ಕ್ಷೇತ್ರದಿಂದ ಒಂದು ಸ್ಪರ್ಧೆಯನ್ನು ಮಾಡ್ತಾರೆ. ಅಲ್ಲಿಯೂ ಕೂಡ ಗೆಲುವನ್ನು ಸಾಧಿಸ್ತಾರೆ. JDS ಬಿಟ್ಟು ಸಿದ್ದರಾಮಯ್ಯನವರ ಹೊರ ಬಂದಾಗ
ಸ್ವಾಮಿ ನಿಷ್ಠೆ ಮೂಲಕ ಜೆಡಿಎಸ್ ಬಿಟ್ಟು ಮೇಟಿ ಅವರು 2008ರಲ್ಲಿ ಜೆಡಿಎಸ್ ತೊರೆದು ಕಾಂಗ್ರೆಸ್ಸಿಗೆ ಸೇರಿದ ಮೇಟಿ ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರದಿಂದ 2008ರಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಸೋಲನ್ನು ಕಾಣ್ತಾರೆ. 2013ರಲ್ಲಿ ಮತ್ತೆ ಬಾಗಲಕೋಟೆ ಮತಕ್ಷೇತ್ರದ ಗೆಲುವನ್ನು ಸಾಧಿಸಿ ಅವತ್ತಿನ ದಿವಸ ಶಾಸಕರಾಗ್ತಾರೆ. ಸಿದ್ದು ಸಚಿವ ಸಂಪುಟದಲ್ಲಿ ಅಬಕಾರಿ ಖಾತೆ ಸಚಿವರಾಗಿ ಕೂಡ ಅವರು ಕಾರ್ಯನಿರ್ವಹಿಸ್ತಾರೆ. 2008ರಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಸೋಲನ್ನು ಬಾಗಲಕೋಟೆಯಲ್ಲಿ ಸೋಲನ್ನು ಕಾಣ್ತಾರೆ. ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಪಿಟಿಡಿಯ ಬಾಗಲಕೋಟೆ ಪಟ್ಟಣ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಆಗಿರ್ತಾರೆ. 2023ರಲ್ಲಿ ಮತ್ತೆ ಬಾಗಲಕೋಟೆಯಿಂದ ಗೆಲುವನ್ನು ಸಾಧಿಸ್ತಾರೆ. ಸದ್ಯ ಬಿಟಿಡಿ ಬಾಗಲಕೋಟೆಯ ಪಟ್ಟಣ ಅಭಿವೃದ್ಧಿ ಪಾರ್ಕದ ಅಧ್ಯಕ್ಷರು ಕೂಡ ಹೌದು. ಸದ್ಯ ಬಾಗಲಕೋಟೆಯ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರು ಹೌದು. 2016ರಲ್ಲಿ ರಾಸಲೀಲೆ ಪ್ರಕರಣದಲ್ಲಿ ನಡೆದಿತ್ತು. ಆ ಒಂದು ಪ್ರಕರಣದಲ್ಲಿ ಸಚಿವ ಸ್ಥಾನದಿಂದ ಕಳೆದುಕೊಂಡಂತಹ ಘಟನೆಯೂ ಕೂಡ ನಡೆದಿತ್ತು. ಈ ರೀತಿಯಾದಂತಹ ಮೇಟಿಯವರ ಒಂದು ರಾಜಕೀಯ ಜೀವನದ ತಿರುವುಗಳು ಕಾಣ್ತವೆ. ಇವತ್ತಿನ ದಿವಸ ಪಿತ್ತಕೋಶ ಇದರಿಂದ ಬಳಲ್ತಾ ಇದ್ರು. ಆ ಒಂದು ಕಾರಣಕ್ಕೋಸ್ಕರ ಬಾಗಲಕೋಟೆಯ ಒಂದು ಸ್ಥಳೀಯ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರಬೇಕಾದ್ರೆ ಅವರು ಹೆಚ್ಚಿನ ಒಂದು ಚಿಕಿತ್ಸೆಗಾಗಿ ಬೆಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಗೆ ಅವರು ರೆಫರ್ ಮಾಡ್ತಾರೆ. ನಂತರ ಬೆಂಗಳೂರು ಒಂದು ಆಸ್ಪತ್ರೆಯಲ್ಲೂ ಕೂಡ ಬಹಳ ದಿನಗಳಿಂದ ಒಂದು ಚಿಕಿತ್ಸೆ ಪಡೆಯುವಂತ ಕೆಲಸ ಆಗ್ತಾ ಇರುತ್ತೆ. ಆದ್ರೆ ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾರೆ ಅನ್ನುವಂಥದ್ದು ಕೂಡ ಈಗಾಗಲೇ ಹಲವು ದಿನಗಳಿಂದ ಆ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ್ರಿಂದ ಎಲ್ಲ ಸಂಬಂಧಿಕರಾಗಿರ್ಬೋದು, ರಾಜಕಾರಣಿಗ ಎಳೆಯ ಮುತ್ಸಜ್ಜರು ಕೂಡ ಎಲ್ಲರೂ ಕೂಡ ಅಲ್ಲೇ ಭೇಟಿ ನೀಡುವ ಮೂಲಕ ಇಲ್ಲ ಮೇಟಿಯವರು ಆರಾಮಾಗ್ತಾ ಇದ್ದಾರೆ, ಇನ್ನೇನು ಕೆಲವು ದಿನಗಳಲ್ಲಿ ಡಿಸ್ಚಾರ್ಜ್ ಆಗ್ತಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಇತ್ತು. ಆದ್ರೆ ಇವತ್ತಿನ ದಿವಸ ಬೆಳಗ್ಗೆ ಏಕಾಏಕಿಯಾಗಿ ಮೇಟಿಯವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ಬಹಳಷ್ಟು ಒಂದು ಸುದ್ದಿ ಹರಡುತ್ತಿದ್ದಂತೆ ಈಗ ಅಸು ನೀಗಿದ್ದಾರೆ ಅನ್ನುವಂತ ಸುದ್ದಿ ಕೇಳಿದ ತಕ್ಷಣವೇ ಬಾಗಲಕೋಟೆ ಅನೇಕ ಒಂದು ರಾಜಕಾರಣಿಗಳು ಇವತ್ತಿನ ದಿವಸ ಬಹಳ ಒಂದು ದುಃಖಸ್ಥರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಾಗಲಕೋಟೆಯಲ್ಲಿ ಬಹಳ ಹಳೆಯ ಒಂದು ರಾಜಕೀಯ ಮುಸ್ಸಜ್ಜಿ ಆಗಿರೋದ್ರಿಂದ ಬಹಳಷ್ಟು ಒಂದು ಅಭಿಮಾನಿಗಳನ್ನು ಹೊಂದಿದ್ದು, ಜೊತೆಗೆ ಅನೇಕ ಒಂದು ರಾಜಕಾರಣಿಗಳ ಜೊತೆಗೆ ಒಳ್ಳೆಯ ಒಡನಾಟವನ್ನು ಹೊಂದಿದಂತಹ ಮೇಟಿಯವರು ಇವತ್ತಿನ ದಿವಸ ಅಸುನೀಗಿದ್ದು ಬಹಳಷ್ಟು ನಷ್ಟ ಆಗಿದೆ ಅನ್ನುವಂಥದ್ದು ಕೂಡ ಅವರ ಬೆಂಬಲಿಗರಾಗಿರ್ಬೋದು, ಅವರ ಜೊತೆ ಒಂದು ರಾಜಕಾರಣದಲ್ಲಿ ತೊಡಗಿದಂತಹ ಅನೇಕ ಒಂದು ರಾಜಕಾರಣಿಗಳು ಇವತ್ತಿನ ದಿವಸ ಬಹಳಷ್ಟು ಒಂದು ಈ ಮೇಟಿಯವರ ನಿಧನದಿಂದಾಗಿ ಬಹಳಷ್ಟು ಒಂದು ಬಹಳಷ್ಟು ಅವ್ರ ಮನಸ್ಸಿನಲ್ಲಿ ಬಹಳ ನೊಂದ್ಕೋತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಮೇಟಿಯವರು ಬಹಳ ಸೌಜನ್ಯ ಸ್ವಭಾವದವರು, ಜೊತೆಗೆ ಬಹಳಷ್ಟು ಮುಸ್ಸಜ್ಜಿ ರಾಜಕಾರಣಿಯಾಗಿದ್ರು. ಜೊತೆಗೆ 2 ಸರಿ ಕೂಡ ಸಚಿವರಾಗಿ ಸೇವೆ ಸಲ್ಲಿಸಿದಂತ ಮೇಟಿಯವರು ಕೂಡ ಸಾಕಷ್ಟು ಅಭಿಮಾನ ಬಳಗವನ್ನು ಹೊಂದಿದ್ರು. ಯಾಕಂತಂದ್ರೆ ಮೇಟಿಯವರು ಒಂದು ಕುಟುಂಬ ಸಮುದಾಯಕ್ಕೆ ಸೇರುವುದರಿಂದ ಸಾಕಷ್ಟು ಬಾಗಲಕೋಟೆ ಜಿಲ್ಲೆಯಲ್ಲಿ ಅವರೇ ಒಂದು ಶಿವಪಾಲ ಮೇಟಿಯವರ ಒಂದು ಕುರುಬ ಸಮಾಜವಾಗಿದ್ದರಿಂದ ಬಹಳಷ್ಟು ಅವರ ಒಂದು ಬೆಂಬಲಿಗರು ಕೂಡ ಇರುವುದರಿಂದ ಇವತ್ತಿನ ದಿನ ಮೇಟಿಯವರನ್ನು ಕಳೆದುಕೊಂಡಂತ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಒಂದು ಸಮಾಜದವರಾಗಿರ್ಬೋದು, ರಾಜಕಾರಣದ ಅನೇಕ ರಾಜಕಾರಣಿಗಳಾಗಿರ್ಬೋದು, ಜೊತೆಗೆ ಅವರ ಬೆಂಬಲಿಗರು ಕೂಡ ಇವತ್ತಿನ ದಿವಸ. ಸಿದ್ದು ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಅಪ್ಡೇಟ್. ಮೇಟಿ ನಿಧನ ಸುದ್ದಿ ತಿಳಿದು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಸಿಎಂ. ಮೈಸೂರಿನಿಂದ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಈಗ ಸಿದ್ದರಾಮಯ್ಯ. ಕಳೆದ ವಾರ ಮೇಟಿ ಅವರನ್ನ ಭೇಟಿಯಾದ್ರು ಸಿಎಂ, ಆರೋಗ್ಯವನ್ನ ವಿಚಾರಿಸಿದ್ರು. ಈಗ ಅವರು ನಿಧನ ಹೊಂದಿರುವಂತಹ ಸುದ್ದಿಯನ್ನ ತಿಳಿದು ವಾಪಸ್ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಿದೆ. ಮೈಸೂರಲ್ಲಿದ್ರು ಸಿಎಂ, ಮೈಸೂರಲ್ಲಿದ್ದಂತಹ ಸಿಎಂ ಈಗ ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಒಂದು 4-5 ದಿನದ ಹಿಂದೆ ಅನ್ಸುತ್ತೆ ಸಿಎಂ ಭೇಟಿಯಾದ್ರು, ಮೇಟಿ ಅವರನ್ನ ಆರೋಗ್ಯವನ್ನ ವಿಚಾರಿಸಿದ್ರು. ಆಗ ಕೊಂಚ ಸುಧಾರಣೆ ಆಗ್ತಾ ಇದೆ ಅನ್ನುವಂತಹ ರೀತಿಯಲ್ಲಿದ್ರು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಈಗ ನಿಧನ ಹೊಂದಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ಈ ಹಿಂದೆ ಅಬಕಾರಿ ಸಚಿವರು ಕೂಡ ಆಗಿದ್ರು, ಆ ನಂತರದಲ್ಲಿ ರಾಜೀನಾಮೆಯನ್ನ ಕೂಡ ನೀಡಿದ್ರು. ಹಿರಿಯ ರಾಜಕಾರಣಿ ವಯೋಸಹಜ ಕಾಯಿಲೆಯಿಂದ ಭೇಟಿ ಈಗ ವಿಧಿವಶರಾಗಿದ್ದಾರೆ. ಸಿಎಂ ಕೂಡ ಮೈಸೂರಿನಿಂದ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು, ಚಿಕಿತ್ಸೆ ಫಲಕಾರಿ ಆಗಿಲ್ಲ ಅನ್ನುವಂತ ಮಾಹಿತಿ ಇದೆ.